ಯಾರಯ್ಯ ನೀನು? ನಾನು ಅಡುಗೆವನು. ತಲೆನೋವು, ಕಾಫಿ. ಇಡಿಯಟ್. ಒಳಗ್ ಬರಕ್ ಮುಂಚೆ ಬಾಗಲ್ ತಟ್ ಒಳಗ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಂಗೆ? ಕ್ಷಮಿಸಿ. ಅಲ್ಲಿಟ್ಟು ಹೋಗು. ಏನ್ ಕಾಫಿ ಇದು? ತಲೆನೋವು ಅಂತ ಹೇಳಿದ್ರಂತೆ, ಅದಕ್ಕೆ ಶುಂಠಿ ಕಾಫಿ ಮಾಡ್ಕೊಂಬಂದೆ. ನಾನು ನಿನ್ನ ಹತ್ರ ಶುಂಠಿ ಕಾಫಿ ಕೇಳಿದ್ದ? ನೀನ್ ಅಡ್ಗೆವನ ಇಲ್ಲ ಡಾಕ್ಟರ್? ಇನ್ನು ಮುಂದೆ ತಲಹಾಟೆ ಮಾಡ್ದೆ ಹೇಳ್ದಷ್ಟು ಮಾಡು. ನಿನ್ನ ಅಧಿಕ ಪ್ರಸಂಗ ಇಲ್ಲಿ ತೋರಿಸ್ಬೇಡ, ಗೊತ್ತಾಯ್ತಾ? ಬೇರೆ ಕಾಫಿ ತಗೊಂಡ್ ಬಾ. ಅಮ್ಮಮ್ಮ, ಅಕ್ಕಿ ಇಲ್ಲಿಲ್ಲ, ಇಲ್ಲಿದೆ. ಅದು ನನಗ್ ಗೊತ್ತಿಲ್ವಾ? ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಕೆಳಗ್ ಬಿದ್ದಿರೋ ಅಕ್ಕಿಗಳನ್ನ ಮೇಲೆ ಕೆತ್ತಾಕ್ತಾ ಇದ್ದೀನಿ. ಇದೇನಿದು ಇಷ್ಟೊತ್ ಮಾಡ್ಬಿಟ್ರಲ್ಲ? ಊಟಕ್ಕೆ ಗೊತ್ತಾಯ್ತು, ನಡೀರಿ. ಇಲ್ಲ ಅಮ್ಮಮ್ಮ, ಪಂಚಾಯತಿ ಮುಖ್ಯಸ್ಥರು ಯಾರೋ ಬರ್ತಿದ್ದಾರೆ, ಅವ್ರ ಜೊತೆ ಊಟ ಮಾಡ್ತೀವಿ. ಅವ್ರು ಬಂದ್ರೆ ಕಳಿಸ್ಕೊಡಿ. ಆಯ್ತು. ಈ ಪಂಚಾಯತಿ ಕಟ್ಟೆಯವ್ರು ಯಾವಾಗ ಬರ್ತಾರೋ? ನಾವ್ ಯಾವಾಗ ಊಟ ಮಾಡೋದು? ಅಮ್ಮ, ಅಯ್ಯಯ್ಯೋ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಬನ್ನಿ ಬನ್ನಿ ಬನ್ನಿ. ಬನ್ನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಬನ್ನಿ 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 ಬನ್ನಿ. ಇಡೀ ಊರಿಗೆ ನ್ಯಾಯ ಹೇಳೋರು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಈ ಮನೆ ಗೌರವ ಎಲ್ಗೋ ಹೊರಟೋಯ್ತು. ಪಂಚಾಯತಿ ಕಟ್ಟೆಯಲ್ಲಿ ಕೂರ್ಬೇಕಾದ ನೀವು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಕುಚೇಲೆ ನನ್ ಮನೆಗೆ ಕೃಷ್ಣ ಬಂದಾಗೆ. ಬನ್ನಿ ಬನ್ನಿ ಬನ್ನಿ. ನಾಚ್ಕೋಬೇಡಿ. ಇಡೀ ಹತ್ತೂರ್ಗೆ ಮುಖ್ಯಸ್ಥರು ನೀವು. ನಿಮ್ಮಂತವ್ರು ನಮ್ಮ ಮನೆಗ್ ಬರೋದು 7 ಜನ್ಮದ ಪುಣ್ಯ ಮಾಡ್ದಾಗೆ. ಅಮ್ಮಮ್ಮ, ಏನಿದು ಭಿಕ್ಷದವನ್ನ ಒಳಗೆ ಬಂದಿದೆಯಲ್ಲ? ಯಾರನ್ನ ಭಿಕ್ಷಕ ಅಂತ ಇರೋದು? ಅವರು ಸ್ವಾಮೀಜಿ, ಬಾಬನ 3ನೇ ಅವತಾರ. ಅಂತವ್ರ ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ನೋಡೋ, ನಿನ್ಗಿಷ್ಟ ಇಲ್ದರೆ ಹೇಳ್ಬಿಡು, ಅವ್ನ ಈಗ್ಲೇ ಕಳಿಸ್ಬಿಡ್ತೀನಿ. ಹಾಗೆ ಹೀಗೆ ಅಂತ ಅವಮಾನ ಮಾಡೋದು ಚೆನ್ನಾಗಿರೋದಿಲ್ಲ. ಸ್ವಾಮೀಜಿ, ಬನ್ನಿ ಹೋಗೋಣ. ಈ ದೇಹನ ನಾನು ಮನೆ ಒಳಗ್ ಕರ್ಕೊಂಡೋಗಿದ್ದು ನಿನಗ ನಾನು ಸ್ವಾಮಿ ಅಂತ ಕೈ ಮುಗ್ದಿದ್ದು. ಅವ ಭಿಕ್ಷೆ ಅಮ್ಮ. ನಿನ್ ಬಾಯಿಗೆ ಮಣ್ಣಾಕ. ಅಮ್ಮ ಅಂತ ಕರೆದು ಭಿಕ್ಷೆ ಹಾಕು ಅನ್ನೋದನ್ನ ಕತ್ತರಿಸ್ಬಿಟ್ಟೆಲ್ಲೋ. ನಡಿಯೋ, ಒಂದ್ ನಿಮಿಷ ಇರಪ್ಪ. ಮನೆ ಹತ್ರ ಹಸು ಅಂತ ಬಂದವ್ರನ್ನ ಹಾಗೆ ಕಳ್ಸೋ ತಪ್ಪಲ್ವಾ? ಹಾಗಂತ ಇವನು ಒಳಗ್ ಕರೆದು ಅನ್ನ ಹಾಕೊಂತೀಯ? ಯಾಕೆ ಹಾಕ್ಬಾರ್ದು? ಅನ್ನಕ್ಕೆ ಭೇದ ಇಲ್ಲ, ಇನ್ನು ಅನ್ನ ಹಾಕೋರ್ಗೆ ಯಾಕೆ ಈ ಭೇದ ಭಾವ? ಇವನು ನಮ್ಮ ಹತ್ರ ಬೇಡ್ತಾನೆ, ನಾವು ಇನ್ನೊಬ್ರ ಹತ್ರ ಬೇಡ್ತೀವಿ. ಒಟ್ನಲ್ಲಿ ಎಲ್ರೂ ಒಂದಲ್ಲ ಒಂದನ್ನ ಅವನ ಹತ್ರ ಬೇಡೋರೇನೆ. ಅಮ್ಮಮ್ಮ, ನಿಮ್ ಹತ್ರ ಇರೋದನ್ನ ಕೊಟ್ಟು ನೋಡಿ, ಅದ್ರ ಮಜಾ ಬೇರೆ. ಅದನ್ನೇ 4 ಜನ ಜೊತೆ ಹಂಚ್ಕೊಂಡು ನೋಡಿ, ಅದ್ರಲ್ಲಿ ಸಿಗೋ ಸುಖಾನೇ ಬೇರೆ. ನೀವ್ ಒಳಗಡೆ ಪಾಪ. ನಿಜ, ನನ್ನ ವಯಸ್ಸಿಗಿರ್ಬೇಕಾದ ವಿವೇಕ, ಅನುಭವ ನಿನಗಿದೆ. ಅದಕ್ಕೆ ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರೋದು. ಬಾರಪ್ಪ. ನೋಡಿದ್ರೆ ನಂಗಾಗಲ್ಲ. ಯಾಕೆ? ಅವನ್ ದೃಷ್ಟಿನೇ ಸರಿ ಇಲ್ಲಮ್ಮ. ಯಾವಾಗ ನೋಡಿದ್ರು ಒಂಥರ ನೋಡ್ತಿರ್ತಾನೆ. ಸಂಗೀತ, ಹಾಗೆಲ್ಲ ಮಾತಾಡ್ಬಾರ್ದು. ಅವನು ನೋಡಿದ್ರೆ ತುಂಬಾ ಒಳ್ಳೆಯ ತರ ಕಾಣ್ತಾನೆ. ಹಾಗೆಲ್ಲ ತಪ್ಪು ತಿಳ್ಕೋಬಾರ್ದಮ್ಮ. ಹಾಗಲ್ಲ, ತಪ್ಪು. ಇಳಿಬೇಕಾರ ಕೈ ಚಲ ಮರಿಬೇಡಿ. ಆಯ್ತಾಯ್ತು. ಆಯ್ತು, ಹೋಗ್ಬನ್ನಿ. ಏನಣ್ಣ, ಎಲ್ಲಿಗೋ ಹೊಂಟಂಗಿದ್ದೀರಿ? ನನ್ 3ನೇ ತಮ್ಮ ಸಿಟಿಲಿ ಓದ್ತಾ ಇದ್ದಾನಲ್ಲ, ಅವ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಇದು ಕಾಲೇಜು, ಎಲ್ಗಡೆ ಹೋಗ್ತಿದ್ದೀರಾ? ನನ್ ತಮ್ಮ ಇಲ್ಲೇ ಓದ್ತಾ ಇರೋದು. ನಿನ್ ತಮ್ಮ ಇಲ್ಲೇ ಓದ್ತಾ ಇರೋದ? ನೀನ್ ಹೇಳಿದ ತಕ್ಷಣ ನಂಬಿಡ್ಬೇಕಾ? ತಂದಿರೋ ತಿಂಡಿನ ಮಾರೋದಕ್ಕೆ ಬೇರೆ ಜಾಗನೇ ಸಿಗ್ಲಿಲ್ಲ ನಿಮ್ಗೆ. ಇಲ್ಲಿ ತಂದು ಮಾರೋದಕ್ಕೆ ಇದೇನು ಸಿನಿಮಾ ಟೆಂಟಾ? ಹೋಗ್ರಯ್ಯ, ಹೋಗಿ. ಹೋಗಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗೆಸ್ಟ್ ಎಲ್ಲ ಬಂದಿದ್ದಾರಾ? ಬಂದಿದ್ದಾರೆ ಸರ್. ಪಬ್ಲಿಕ್ ಯಾರನ್ನೂ ಒಳಗಡೆ ಬಿಡಬೇಡಿ. ಆಯ್ತು ಸರ್.
ಕೌನ್ಸಿಲರ್ ಬಂದಿದ್ದಾರೆ. ಬಂದಿದ್ದಾರೆ ಸರ್. ಓಕೆ. ಹಾಯ್, ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು. ಎಲ್ರು ಒಂದ್ ಸುತ್ತ ಮುತ್ಕೊಂಡು ಹೊಗಳ್ತಾ ಇದಾರೆ ಅವನ್ನ. ರ್ಯಾಂಕ್ ಏನಾದ್ರೂ ತಗೊಂಡಿದ್ದಾನ? ಇರ್ಬೋದು. ಹಾಯ್ ಸುಬ್ಬು. ಹಾಯ್. ಮೀಟ್ ಮೈ ಫಾದರ್, ಹಿ ಇಸ್ ಅನ್ ಇಂಜಿನಿಯರ್. ಗ್ಲಾಡ್ ಟು ಮೀಟ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಶಂಕರ, ಮುಂದೆ ಹೋಗಿ ಕೂತ್ಕೊಳ್ಳೋಣ ಬಾ. ಏಯ್ ಬೇಡ, ದೊಡ್ಡವರೆಲ್ಲ ಬಂದಿದ್ದಾರೆ, ಅವ್ರ ಮುಂದೆ ನಾವ್ ಈ ರೀತಿ ಗೇಟ್ನವನೇ ನಮ್ಮನ್ನ ಒಳಗಡೆ ಬಿಡೋದಕ್ಕೆ ಹಿಂದೆ ಮುಂದೆ ನೋಡೋದಾದ್ಮೇಲೆ ಇಲ್ಲಿ ಹೇಗೆ ಹೋಗೋದು? ಬೇಡ ಬಿಡು. ತಡಿಯ, ನನಗೆ ನನ್ನ ತಮ್ಮ ಡಾಕ್ಟರ್ ಓದ್ತಿದ್ದಾನೆ ಅಂತ ಹೆಮ್ಮೆ ಇದೆ, ಆದ್ರೆ ಅವನಿಗೆ ಅವನ ಅಣ್ಣ ಹಳ್ಳಿಯವನು ಅಂತ ಹೇಳ್ಕೊಳಕ್ ಸ್ವಲ್ಪ ಕಷ್ಟ ಆಗ್ಬೋದು. ನನ್ನಿಂದ ಅವನ್ಗೆ ಯಾಕೆ ತೊಂದ್ರೆ? ಬಾ ಹೋಗೋಣ. ಶಂಕರ, ಬರೋದ್ ಬಂದಿದೀವಿ, ಕೊನೆ ತನಕ ಇದ್ದು ಹೋಗೋಣ. ಸರಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಾಲೇಜಿನ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಾಧನೆ ಮಾಡಿರೋ ಒಬ್ಬ ಸ್ಟೂಡೆಂಟ್ ಬಗ್ಗೆ ಹೇಳಬೇಕು. ಅವ್ರು ಯಾರು ಅಂದ್ರೆ ನಮ್ಮ ಕಾಲೇಜಿನ ಸುಬ್ರಹ್ಮಣ್ಯ. ಅವರು ಎರಾಡಿಕೇಶನ್ ಆಫ್ ಕ್ಯಾನ್ಸರ್ ಇನ್ ನ್ಯೂ ಮಿಲೇನಿಯಂ ಅನ್ನೋ ಹೆಸರಿನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದು, ಅದು ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ನಲ್ಲಿ ಅಪ್ರೂವ್ ಆಗಿ ಹೊಗಳಿ ನಮ್ಮ ಕಾಲೇಜಿಗೆ ಪತ್ರ ಕಳಿಸಿದ್ದಾರೆ. ಈ ಪ್ರಾಜೆಕ್ಟ್ ಪ್ರಿಪೇರ್ ಮಾಡಿರೋ ಸುಬ್ರಹ್ಮಣ್ಯ ಅವರ ಸಾಧನೆ ನಮ್ಮ ಕಾಲೇಜಿಗೆ ಕಳಶ ಇಟ್ಟಾಗ. I request Mr. Subramania to come to the dais. ಇವ್ರು ಹೇಗೆ ಬಂದ್ಬಿಟ್ಟು? ಏಯ್, ಒಳಗಡೆ ಬರಬೇಡಿ ಅಂದ್ರೆ ಯಾಮಾಚೆ ಒಳಗೆ ನುಗ್ಗಿದ್ದೀರಾ? ನಡೀರೋ ಆಚೆ. ಅಣ್ಣ, ಒಂದ್ ನಿಮಿಷ ನೋಡ್ಕೊಂಡು ಹೊಟ್ಟೋಗ್ತೀವಿ. ಅಣ್ಣ ಒಂದ್ ನಿಮಿಷ ಬಿಡಯ್ಯ, ಒಂದ್ ನಿಮಿಷ ನೋಡ್ಕೊಳ್ಳೋ. ಅದ್ಯಾಕೆ ಹಂಗಾಡ್ತೀಯ? ಹೋಗ್ಲ ಆಚೆ. ಒಂದ್ ನಿಮಿಷ ನೋಡಿದ್ರೆ ನಿನ್ ಗಂಟೆನೇ ಖರ್ಚಾಗುತ್ತೆ. ಹೇಳಿ ಗೊತ್ತಾಗಲ್ಲ ನಿಮ್ಗೆ. ಒಂದ್ ನಿಮಿಷ ನೋಡ್ಕೊಂಡು ನಡೀತಿರ್ಬೇಕಾದ್ರೆ ಏನೇ ಗಲಾಟೆ ಇಲ್ಲಿ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಒಳಗ್ ಬರಬೇಡಿ ಅಂದ್ರು ಕದ್ದು ಒಳಗ್ ಬಂದಿದ್ದಾರೆ ಸರ್. ಅಲ್ರಿ, ನಿಮ್ ಛತ್ರಿ ಹಲಸಿನಣ್ಣು ಎಲ್ಲ ನೋಡ್ತಾ ಇದ್ರೆ ಪಕ್ಕ ಹಳ್ಳಿಯೋ ತರ ಕಾಣ್ತೀರಿ. ನಿಮ್ಗೇನ್ರಿ ಕೆಲಸ ಕಾಲೇಜ್ ಫಂಕ್ಷನ್ ಅಲ್ಲಿ? ನಡೀರಿ ಆಚೆಗೆ. ಕೈ ಯಾರ ಮೇಲೆ ಕೈ ಮಾಡ್ತಾ ಇದ್ದೆ ನಿನ್ ಗೊತ್ತಾ? ಅವ್ರು ಯಾರಾದ್ರೂ ನಮ್ಗೆ ಹಾಗೆಲ್ಲ ಹೇಳ್ಬೇಡ. ಆ ಸುಬ್ರಹ್ಮಣ್ಯ ಅವ್ರ ಅಣ್ಣ ಅವ್ರ ಮೇಲೆ ಕೈ ಮಾಡ್ತೇನೆ ನೀನು. ಇವ್ರು ನಿಮ್ ಸುಬ್ರಹ್ಮಣ್ಯ ಅಣ್ಣ ಅಂದ್ರೆ ನಂಬಿಡ್ತಾರೇನ್ರಿ? ನಡೀರಿ ಆಚೆಗೆ. ಏನ್ ಹಾಕ್ತಾ ಇದೆಯಾ ಇಡಿಯಟ್? ಇವ್ರು ಯಾರು ಗೊತ್ತಾ? ನಮ್ಮಣ್ಣ. ನೀವೆಲ್ಲ ಬನ್ನಿಣ್ಣ. ಡಿಯರ್ ಫ್ರೆಂಡ್ಸ್, ನಾನೇನೋ ದೊಡ್ಡ ಸಾಧನೆ ಮಾಡಿದೆ ಅಂತ ಲೆಕ್ಚರರ್ ನನ್ನ ಹೊಗಳಿದ್ರು. ಆದ್ರೆ ಈ ಸಾಧನೆಗೆ ಕಾರಣ ನಾನಲ್ಲ, ಇವರು ನಮ್ಮಣ್ಣ. ನಾನು ಕಷ್ಟಪಟ್ಟು ನಾನು ಓದಿಸ್ತಾ ಇದ್ದಿದ್ರೆ ಇವತ್ತು ನನ್ನ ಸ್ಥಿತಿಗೆ ಬರಕ್ ಆಗ್ತಾ ಇರ್ಲಿಲ್ಲ. ನಮ್ಮೂರಲ್ಲಿ ಯಾವ್ದಾದ್ರು ಕುರಿನೋ ದನನೋ ಕಾಯ್ಕೊಂಡಿರ್ಬೇಕಾಗಿತ್ತು. ಪಂಚೆ ಶರ್ಟು ಟೌಲ್ ಹಾಕೊಂಡಿದ್ದಾರೆ ಅಂತ ಇವ್ರನ್ನ ಅವಮಾನ ಮಾಡಿದ್ರಲ್ಲ. ನಾಳೆ ನಾನೊಬ್ಬ ಡಾಕ್ಟರ್ ಆಗಿ ಕೋಟ್ ಹಾಕೊಂಡು ಸ್ಟೆಥೋಸ್ಕೋಪ್ ಹಿಡಿತೀನಿ ಅಂದ್ರೆ ಅದಕ್ಕೆ ಕಾರಣನೇ ಇವ್ರು ಹಾಕೊಂಡ್ರೆ ಈ ಪಂಚೆ, ಈ ಶರ್ಟು, ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ ಹಾಲ್ನಂತ ಮನಸ್ಸು. ನನ್ ಸಿಕ್ಕಿರೋ ಈ ಕರುಣಾಮಯಿ ಕರ್ಣನಂತ ಅಣ್ಣ ಇವ್ರಿಗೆ ಸಿಗ್ಲಿಲ್ಲ. ಸಿಕ್ಕಿದ್ರೆ ಇದು ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು. I'm sorry. ಬೇಡಮ್ಮ ಪ್ಲೀಸ್. ಸಂಗೀತ ಬೇಡಮ್ಮ ಪ್ಲೀಸ್. ಬಟ್ಟೆಲ್ಲ ಒದ್ದೆ ಆಗೋಯ್ತು ನೋಡು. Hi auntie, hi. Papa. Hi dear, how are you? I'm fine. How are you? I'm so fine. ಯಾರವರು? ಓ, ಅವರ ನಮ್ ಪ್ರೇಮ್ ಸಾರು, ನಮ್ ಯಜಮಾನ್ರು ಪಾರ್ಟ್ನರ್ ಮಗ. ನಮ್ ಚಿಕ್ಕಮ್ಮವ್ರನ್ನ
ಅವರೇ ಮದುವೆ ಆಗೋದು. ಏಯ್, ಏನ್ ಮಹಾರಾಜ್ ಅಂತ ಪೋಸ್ಟ್ ಕೊಟ್ಕೊಂಡು ನಿಂತಿದ್ಯಾ? ಕಾರಲ್ಲಿ ಲಗೇಜ್ ಇದೆ, ತಗೊಂಡೋಗಿ ಒಳಗಡೆ ಇಡು. ಯಾರವನು? ನಮ್ಮನೆ ಅಡಿಗೆ ಕೆಲ್ಸದವನು. ಓ, ಹಲೋ ಪ್ರೇಮ್, ಹೌ ಆರ್ ಯು? ಹಲೋ ಅಂಕಲ್, ಫೈನ್. ಏನಿರಲ್ಲ, ಎಲ್ಲ ಇವಳು ಹುಡುಗಾಟದ ಕೆಲಸಪ್ಪ. ಬಂಗ್ಲೆ ತುಂಬಾ ಚೆನ್ನಾಗಿದೆ ಅಂಕಲ್, ವೆರಿ ನೈಸ್. ನಾ ನಾ ನಾ